ಸಿಲ್ಲಿಲಲ್ಲಿ ಧಾರಾವಾಹಿ ಯಾರಿಗೆ ನೆನಪಿಲ್ಲ ಹೇಳಿ. ಆ ಧಾರಾವಾಹಿಯ ವಿಶಾಲು ಕೂಡ ಎಲ್ಲರಿಗೂ ನೆನಪಿರುತ್ತೆ ಅಲ್ವಾ. ವಿಶಾಲು ಅಲಿಯಾಸ್ ಸುನೇತ್ರಾ ಪಂಡಿತ್ ಇಂಡಸ್ಟ್ರಿಗೆ ಬಂದು 30 ವರ್ಷ ತುಂಬಿದೆ. ಇದರ ನಡುವೆ ಅದೆಷ್ಟೋ ಏಳು ಬೀಳುಗಳನ್ನ ಕಂಡಿದ್ದಾರೆ. ಆ ಬಗ್ಗೆ ಅವರು ಸಂದರ್ಶನದಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ. ಯಾವುದೂ ಈಸಿ ಅಲ್ಲ, ನಮ್ಮ ಪ್ರೊಫೆಷನಲ್ ಅಂತೂ ಅಲ್ಲ. ಮನೆಯಲ್ಲಿರುವವರಿಗೂ ಸುಲಭವಲ್ಲ, ಕೆಲಸಕ್ಕೆ ಹೋಗುವವರ ಜೀವನವೂ ಸುಲಭವಲ್ಲ. ಎಲ್ಲದರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಆದರೆ ನಾವು ಅದನ್ನ ಹೇಗೆ ತೆಗೆದುಕೊಳ್ತೀವಿ ಎಂಬುದರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೂ ಬೇಕಾದಷ್ಟು ಏರಿಳಿತ ಇತ್ತು, ಆದರೆ ಏನಾದರೂ ಸಾಧನೆ ಮಾಡಿ ತೋರಿಸಬೇಕು ಎಂಬ ಹಠ ಇತ್ತು. ದೇವರು ಇಷ್ಟೆಲ್ಲ ಸೌಕರ್ಯ ಕೊಟ್ಟಿರುವಾಗ ಏನೂ ಮಾಡದೆ ಸುಮ್ಮನೆ ಕುಳಿತಿರುವುದು ಮೂರ್ಖತನ. ನಮಗೆ ಇದ್ದಂತ ಟ್ಯಾಲೆಂಟ್ ಅನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿಕೊಂಡರೆ ಕೀರ್ತಿ ಬರುತ್ತೆ ಎಂಬ ಕಾರಣಕ್ಕೆ ನಾನು ಎಫರ್ಟ್ ಹಾಕಿದ್ದೇನೆ. 30 ವರ್ಷ ಇಂಡಸ್ಟ್ರಿಯಲ್ಲಿ ಬಂದಿದ್ದೀವಿ ಅಂದಾಗ ನಮಗೆ ತಿರುಗಿ ನೋಡುವುದಕ್ಕೆ ಹೆಮ್ಮೆ ಅನಿಸುತ್ತೆ. ಹಾಸ್ಯ ಪ್ರಧಾನವಾದ ಪಾತ್ರಗಳನ್ನ ಆಯ್ಕೆ ಮಾಡಿಕೊಂಡಿದ್ದು ಏಕೆ? ಅದು ಆಯ್ಕೆ ಮಾಡಿಕೊಂಡಿದ್ದು ಅಂತ ಅಲ್ಲ. ಕಲಾವಿದರು ಎಂದ ಮೇಲೆ ನಾವು ಒಂದು ರೀತಿ ನೀರಿನ ತರ ಇರಬೇಕು. ವೈಯಕ್ತಿಕವಾಗಿ ಕೇಳಿದರೂ ಕೂಡ ನಾನು ಕಾಮಿಡಿಗೆ ಬಿಗ್ ಫ್ಯಾನ್. ಕಾಮಿಡಿ ಸಿನಿಮಾ, ಕಾಮಿಡಿ ಸೀನ್ಗಳು ತುಂಬಾ ಇಷ್ಟವಾಗುತ್ತದೆ. ಡ್ರಾಮಾದಲ್ಲಿಯೂ ಕೂಡ ನಾನು ಕಾಮಿಡಿ ಮಾಡಬೇಕು ಅಂತಾನೆ ಇಷ್ಟಪಡುವವಳು ನಾನು. ನಮ್ಮ ಲೈಫ್ನಲ್ಲಿ ಬೇಕಾದಷ್ಟು ಪೆಟ್ಟು ಬಿದ್ದಿರುತ್ತದೆ, ಆದರೆ ಜನ ನೋಡುವಾಗ ನಕ್ಕು ನಲಿಯಬೇಕು ಎಂಬ ಆಸೆ. ಅಳುವ ಪಾತ್ರವನ್ನ ಮಾಡಬೇಕು, ಆದರೆ ನಾನು ಕಾಮಿಡಿ ಪಾತ್ರವನ್ನ ತುಂಬಾ ಎಂಜಾಯ್ ಮಾಡ್ತೀನಿ. ನಿಮ್ಮ ಜರ್ನಿಯಲ್ಲಿ ಮಾಡಿದ ಸಿನಿಮಾ, ಸೀರಿಯಲ್, ನಾಟಕಗಳೆಷ್ಟು? ಬೇಕಾದಷ್ಟು ಮಾಡ್ಬಿಟ್ಟಿದ್ದೀವಿ. ಇಂಟರ್ನ್ಯಾಷನಲ್ ಸಿನಿಮಾ ಅದು. ಒಳ್ಳೆಯ ಸಿನಿಮಾದಿಂದ ಓಪನಿಂಗ್ ಸಿಕ್ತು. ಆಗಿನ್ನೂ ಸೆಕೆಂಡ್ PUCಯಲ್ಲಿದ್ದೆ. 30 ವರ್ಷದಲ್ಲಿ 30 ಸಿನಿಮಾ ಅಷ್ಟೇ ಮಾಡಿರಬಹುದು. ಮುಖ್ಯವಾದ ಪಾತ್ರಗಳಲ್ಲಿಯೂ ಅಭಿನಯಿಸಿದ್ದೇನೆ. ಸೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಮಾಡಿದ್ದೇನೆ. ಅದರಲ್ಲಿ ಸಾಕಷ್ಟು ಎಪಿಸೋಡ್ ಪ್ರಸಾರವಾಗಿವೆ. ಜನ ಈಗಲೂ ನೆನಪಿಟ್ಟುಕೊಳ್ಳಬಹುದು ಸಿಲ್ಲಿಲಲ್ಲಿ ಧಾರಾವಾಹಿಯ ವಿಶಾಲು ಪಾತ್ರವನ್ನ. ಬೆಟ್ಟದ ಹೂವು ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಮಾಡಿದ್ದೆ. ಆದರೆ ಆ ಕ್ಷಣದಲ್ಲಿ ಆ ಬಗ್ಗೆ ಹೇಳುತ್ತಿದ್ದರು, ಆಮೇಲೆ ಅದನ್ನ ಮರೆತು ಹೋಗಿದ್ದರು. ಆದರೆ ವಿಶಾಲು ಪಾತ್ರವನ್ನ ಮಾತ್ರ ಇನ್ನೂ ಮರೆತಿಲ್ಲ. ಸುಂದ್ರಿ ಬಗ್ಗೆ ಹೇಳುವುದಾದರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನನ್ನ ಕರೆದಿದ್ದು ಗೆಸ್ಟ್ ರೋಲ್ಗೆ ಅಂತ. ಆದರೆ ಪಾತ್ರ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿ ಹೋಯ್ತು. ಹೀಗಾಗಿ ಪ್ರತಿದಿನ ನಂಗೆ ಶೂಟಿಂಗ್ ನಡೀತಾ ಇದೆ. ಎಲ್ಲರೂ ಆ ಧಾರಾವಾಹಿಯಲ್ಲಿ ಗೋಳಾಡುತ್ತಿದ್ದಾರೆ, ಆದರೆ ನನ್ನ ಪಾತ್ರ ಆ ಧಾರಾವಾಹಿಯಲ್ಲಿ ನಗಿಸುತ್ತೆ. ನಂಗೆ ಬರುವ ಮೆಸೇಜ್ಗಳೆಲ್ಲ ಅದೇ, ಹೆಚ್ಚಿನ ಎಪಿಸೋಡ್ನಲ್ಲಿ ನೀವು ಬನ್ನಿ ಅಂತಾರೆ. ರಮೇಶ್ ಪಂಡಿತ್ ಅವರ ಬೆಂಬಲ ಹೇಗೆ? ಮದುವೆಯಾಗಿ 30 ವರ್ಷ ಕೂಡ ಆಗ್ತಿದೆ. ದಿನ ಸಂತಸ ತುಂಬಿದೆ ಅಂತ ಹೇಳುವುದಕ್ಕೆ ಆಗಲ್ಲ. ಕಿತ್ತಾಡ್ತೀವಿ, ಜಗಳವಾಡ್ತೀವಿ, ನಮ್ಮ ನಡುವೆಯೂ ಅದು ಇದೆ. ಆದರೆ ಕೊನೆಯಲ್ಲಿ ನಾವಿಬ್ಬರು ಒಬ್ಬರನ್ನ ಒಬ್ಬರು ಬಿಟ್ಟು ಇರುವುದಕ್ಕೆ ಆಗಲ್ಲ. ಜನ್ಮ ಜನ್ಮಾಂತರದಿಂದ ಒಟ್ಟಿಗೆ ಇದ್ದೀವಿ ಅನ್ಸುತ್ತೆ. ಆ ಭಗವಂತನೇ ನಮ್ಮಿಬ್ಬರ ಜೋಡಿ ಬರೆದು ಕಳಿಸಿದ್ದಾನೆ ಅನ್ಸುತ್ತೆ. ನೀವಿಬ್ಬರು ಧಾರಾವಾಹಿಯಲ್ಲಿ ಬ್ಯುಸಿ. ನಾವಿಬ್ಬರು ಮಾತಾಡಿಕೊಂಡು ಒಟ್ಟಿಗೆ ಇರ್ತೀವಿ ಅಂತ ಅಲ್ಲ, ಆದರೆ ಒಟ್ಟಿಗೆ ಇದ್ದು ಬಿಡುತ್ತೀವಿ. ಇಡೀ ದಿನ ನಾವಿಬ್ಬರು ನೋಡಲ್ಲ ಅಂದ್ರೆ ಮನಸ್ಸು ಕೊರಗುತ್ತಾ ಇರುತ್ತದೆ. ಇಬ್ಬರು ಜೊತೆಗೂಡಿ ಊಟ ಮಾಡ್ತೀವಿ. ಮನೆಯಲ್ಲಿ ಇರ್ತೀವಿ ಅಂದಾಗ 3 ಟೈಮು ಇಬ್ಬರು ಜೊತೆಗೆ ಕೂತು ಊಟ ಮಾಡ್ತೀವಿ. ಹೊರಗಡೆ ತಿನ್ನಲ್ಲ ಅವರು. ಹೀಗಾಗಿ ಅವರಿಗೆ ಅಡುಗೆ ಮಾಡಿ ಮಾಡಿ 30 ವರ್ಷ ಕಳೆದು ಹೋಯ್ತು ನೋಡಿ. ಸುನೇತ್ರರಲ್ಲಿಯೂ ಸುಂದ್ರಿ ಇದ್ದಾಳ? ಓ ಖಂಡಿತ. ನಾನು ನಾನಾಗಿ ಇರ್ತೀನಿ. ನನ್ನ ಮನಸ್ಸಿನಲ್ಲಿ ಯಾವುದನ್ನ ಇಟ್ಟುಕೊಳ್ಳಲ್ಲ. ಅನ್ಸಿದ್ದನ್ನ ಹೇಳಿದರೆ ಇನ್ನೊಬ್ಬರಿಗೆ ನೋವಾಗುತ್ತೆ ಅಂತ ಗೊತ್ತಿರುತ್ತೆ. ಆದರೆ ನನಗೆ ನಾಟಕ ಮಾಡುವುದಕ್ಕೆ ಬರಲ್ಲ. ಆ ಕ್ಷಣದಲ್ಲಿ ಅನ್ನಿಸಿದರೂ ನಮ್ಮವರು ಅಲ್ವಾ ಅನ್ಸಿ ಎಲ್ಲವನ್ನ ಹೇಳ್ತೀನಿ. ಹೆಚ್ಚು ಎದುರು ಮಾತಾಡ್ತೀನಿ. ಆದರೆ ಕೊಂಚ ಕಿರಿಕಿರಿ ಆಗೇ ಆಗುತ್ತೆ. ಆದರೆ ಆಮೇಲೆ ಎಲ್ಲವೂ ಸರಿಯಾಗುತ್ತೆ. ನಮಗೆ ಇಷ್ಟ ಅನಿಸಿದರೂ ಅದನ್ನ ಕಷ್ಟವಾದರೂ ನಿಭಾಯಿಸಿಕೊಂಡು ಹೋಗ್ತೀವಿ. ನನ್ನ ಶಕ್ತಿಯೇ ನನ್ನ ಫ್ರೆಂಡ್. LKGಯಿಂದ ಹಿಡಿದು ಕಾಲೇಜಿನವರೆಗೂ ನನ್ನ ಜೊತೆಗೆ ಟಚ್ನಲ್ಲಿದ್ದಾರೆ. ನಾನು ಹೋಗಲ್ಲ ಅಂದ್ರೇನೆ ಕೋಪ ಮಾಡಿಕೊಳ್ತಾರೆ. ನನ್ನ ಜೊತೆಗೆ ಇರಬೇಕು ಅಂತ ಆಸೆ. ನಾನು ಅವರು ಹೇಳುವುದೆಲ್ಲವನ್ನ ಕೇಳ್ತೀನಿ. ಜೊತೆಯಲ್ಲಿದ್ದಾಗ ನಗಿಸ್ತೀನಿ, ನಗುತ್ತೀನಿ. ಹೀಗಾಗಿ ಬಾಂಡಿಂಗ್ ಹಾಗೆಯೇ ಮುಂದುವರೆದಿದೆ. ಖುಷಿಯಾಗಿರುವುದಕ್ಕೆ ಯಾವ ಟಿಪ್ಸ್ ಫಾಲೋ ಮಾಡಬೇಕು? ತುಂಬಾ ಜನ ತಲೆ ಕೆಡಿಸಿಕೊಳ್ಳುವುದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಣ ಹೇಗೆ ಸಂಪಾದನೆ ಮಾಡಬೇಕು, ಅವರು ಹೇಗೆ ಬೆಳೆದರೂ ನಾವು ಬೆಳೀಬೇಕು ಅಂತೆಲ್ಲ ಓವರ್ ಥಿಂಕಿಂಗ್ ಮಾಡಿ ಮಾಡಿ ಇರುವ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಕುಟುಂಬದವರ ಜೊತೆ ಹೆಚ್ಚು ಬೇರೆ ಅಲ್ಲ. ಹೀಗಾಗಿ ಅದೆಲ್ಲ ಜೀವನದ ಮೇಲೆ ಪರಿಣಾಮ ಬೀರುವುದಕ್ಕೆ ಶುರು ಮಾಡಿದೆ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.